ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ನನ್ನ ಅಪ್ಪ ಅಮ್ಮ ಇರೋದು. ಸೊ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ಬೆಳಗ್ಗೆ 11 ಗಂಟೆಗೆ ಏನು ಶತಾಬ್ದಿ ಟ್ರೈನ್ಗೆಲ್ಲ ಅದಕ್ಕೆ ಹೊರಟಿದ್ದೀವಿ. ಮನೆಯಿಂದ ರೈಲ್ವೆ ಸ್ಟೇಷನ್ ತಲುಪೋದು ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಷ್ಟೊಂದು ಓಲಾ ಊಬರ್ ಎಲ್ಲ ಫೆಸಿಲಿಟಿ ಇದ್ರೂ ಇವಾಗ ಏನಾಗುತ್ತೆ ಅಂದರೆ ಪೀಕ್ ಅವರ್ಸ್ ಅಂದ ತಕ್ಷಣ ಯಾರೂ ಸಿಗೋದಿಲ್ಲ. ಬೆಳಗ್ಗೆ ಸ್ವಲ್ಪ ಕಷ್ಟ ಆಗೋಯಿತು. ಆಟೋ ಟ್ಯಾಕ್ಸಿ ಏನೂ ಸಿಗಲಿಲ್ಲ. ಜಯನಗರ ತನಕ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಆಟೋ ಸಿಕ್ತು. ಸೊ ಫೈನಲಿ 10:45-50 ತಲುಪಿದ್ವಿ. 11 ಗಂಟೆಗೆ ಶತಾಬ್ದಿ ಟ್ರೈನ್ ಬರುತ್ತೆ. ಶತಾಬ್ದಿಲಿ ಏನು ಅಂದರೆ ಯಾವುದೇ ಸ್ಟಾಪ್ ಇರೋದಿಲ್ಲ. 1.5 ಅವರ್ಸ್ 2 ಅವರ್ಸ್ ಒಳಗಡೆ ಮೈಸೂರು ತಲುಪ್ತೀವಿ. ಬಟ್ ನಾನು ಮೈಸೂರು ತಲುಪೋ ಮುಂಚೆ ಯಾವಾಗಲೂ ನಿಮ್ಮಲ್ಲಿ ಕೇಳ್ತಿರ್ತೀರ ಕಾಮೆಂಟ್ ಸೆಕ್ಷನಲ್ಲಿ, ಪ್ಯಾಕ್ ಮಾಡಬೇಕಾದ್ರೆ ಅಂದರೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಪ್ಯಾಕ್ ಮಾಡೋದಕ್ಕೆ ನೀವು ಹೇಗೆ ಪ್ಯಾಕ್ ಮಾಡ್ತೀರಾ ತೋರಿಸಿ ಅಂತ ಕೇಳ್ತಾಯಿದ್ರಿ. ಸೊ ಇವತ್ತಿನ ದಿವಸ ಅದು ಕೂಡ ರೆಕಾರ್ಡ್ ಮಾಡಿದ್ದೀನಿ. ನೋಡ್ಕೊಂಡು ಬನ್ನಿ ಹೇಗೆ ನಾನು ಪ್ಯಾಕ್ ಮಾಡ್ತೀನಿ, ಯಾವೆಲ್ಲ ಚಿಕ್ಕ ಪುಟ್ಟ ಟಿಪ್ಸ್ ಮತ್ತು ಟ್ರಿಕ್ಸ್ನ ಉಪಯೋಗಿಸ್ತೀನಿ ಅಂತೇಳಿ. ಟ್ರಾವೆಲ್ ಮಾಡೋದಕ್ಕೆ ಮುಂಚೆ ಒಂದು ಲಿಸ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಯಾವೆಲ್ಲ ಸಾಮಾನುಗಳನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ, ಮೊದಲನೇದಾಗಿ ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ಯಾವ್ಯಾವ ಬಟ್ಟೆಗಳು ಬೇಕಾಗುತ್ತೆ ಅಂತ ತೆಗೆದಿಟ್ಕೋಬೇಕಾಗತ್ತೆ. ಇಲ್ಲಿ ನಾನು ನನ್ನ ಪ್ಲ್ಯಾನ್ಗೆ ಅನುಸಾರವಾಗಿ ನಾನು ಬಟ್ಟೆಗಳನ್ನ ಎಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಇಷ್ಟೊಂದು ಬೇಕಾಗೋದಿಲ್ಲ. ಆದರೆ ಪ್ಯಾಕ್ ಮಾಡಬೇಕಾದ್ರೆ ನೋಡಿ ಯೋಚನೆ ಮಾಡಿ ಯಾವ್ದು ಬೇಡ ಅದನ್ನು ನಾನು ವಾಪಸ್ ಇಡ್ತೀನಿ. ಈಗ ರೋಲಿಂಗ್ ಮೆಥಡ್ನಲ್ಲಿ ಇಡೋದ್ರಿಂದ ತುಂಬ ಕಡಿಮೆ ಸ್ಪೇಸ್ ತೊಗೊಳುತ್ತೆ. ನೀವು ಕೇಳ್ಬೋದು ಐರನ್ ಆಗಿರೋ ಬಟ್ಟೆನೂ ರೋಲ್ ಮಾಡ್ಬೋದಾ ಅಂಥೇಳಿ. ಈ ಥರ ಸುಲಭವಾಗಿ ರೋಲ್ ಮಾಡ್ಬೋದು, ಇದೇನು ರಿಂಕಲ್ ಬರೋದಿಲ್ಲ. ಹಾಗೆಯೇ ನಾನು ಅಂಡರ್ ಗಾರ್ಮೆಂಟ್ಸ್ಗೆಲ್ಲ ಒಂದು ಪೌಚ್ನಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಪೌಚ್ಗಳು ಅಂದರೆ ಈ ಥರ ಟ್ರಾವೆಲ್ ಆರ್ಗನೈಸರ್ಸು ನಿಮಗೆ ಅಮೆಝಾನಲ್ಲಿ ಆರಾಮಾಗಿ ಸಿಗುತ್ತೆ. ನೀವು ಸರ್ಚ್ ಮಾಡಿದ್ರೆ ಟ್ರಾವೆಲ್ ಆರ್ಗನೈಸರ್ಸ್ ಅಂತ ಹಾಕಿದ್ರೆ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಕೂಡ ಸಿಗುತ್ತೆ. ಈ ಥರ ಕಲರ್ನಲ್ಲಿ ಡಿಫ್ರೆಂಟ್ ಕಲರ್ನಲ್ಲಿ ಸಿಗುತ್ತೆ. ಬ್ಲೂ, ಪಿಂಕ್ ಎಲ್ಲ ಕಲರ್ನಲ್ಲೂ ಸಿಗುತ್ತೆ. ಲಿಂಕ್ ಸಿಕ್ಕರೆ ನಾನು ಖಂಡಿತ ಹಾಕಿರ್ತೀನಿ. ಇದೇನು ತುಂಬ ಕಷ್ಟ ಆಗೋದಿಲ್ಲ. ಟ್ರಾವೆಲ್ ಆರ್ಗನೈಸರ್ಸೇ ತುಂಬ ಸ್ಪೇಸ್ ತಿನ್ನತ್ತೆ ಅಂತ ನಿಮ್ಗೆ ಅನ್ಸೋದಾದರೆ ಖಂಡಿತ ಇಲ್ಲ. ಯಾಕೆಂದರೆ ಇದು ನೈಲಾನ್ನಲ್ಲಿ ಮಾಡಿರುವಂಥದ್ದು, ತುಂಬ ತೆಳ್ಳಗಿದೆ. ಏನು ಸ್ಪೇಸ್ ತಿನ್ನೋದಿಲ್ಲ. ಟ್ರಾವೆಲ್ ಆರ್ಗನೈಸರ್ನಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಕ್ಲಿಯರಾಗಿ ಐಡಿಯಾ ಇರುತ್ತೆ. ಯಾವುದು ಹೊರಗಡೆ ಹಾಕ್ಕೊಳ್ಳೋವಂಥ ಬಟ್ಟೆ ಅಥವಾ ಯಾವುದು ನೈಟ್ ವೇರು ಅಥವಾ ಯಾವುದು ಡೇ ವೇರು, ಈ ಥರ ಕ್ಲೀನಾಗಿ ನಾವು ಬೈಫರ್ಕೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಐರನ್ ಆಗಿರೋದು ಈ ಥರದ ಬಟ್ಟೆಗಳನ್ನ ಒಂದು ಪೌಚ್ನಲ್ಲಿ ಇಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಾಗೆ ದುಪಟ್ಟ ಮ್ಯಾಚಿಂಗ್ ಎಲ್ಲ ಇಟ್ಕೋತಾ ಇದ್ದೀನಿ. ಸ್ಯಾರಿ ಉಡೋರು ಸ್ಯಾರಿ ಕೂಡ ಈ ಥರ ಇಟ್ಕೋಬೋದು, ಅಥವಾ ಗಂಡಸರು ಬಟ್ಟೆಗಳನ್ನ ಅವರು ಕೂಡ ಈ ಥರ ಐರನ್ ಆಗಿರೋದನ್ನು ಇಟ್ಕೋಬಹುದು. ಕೆಲವೊಂದು ಐರನ್ ಆಗಿದೆ ಇಲ್ಲಿ, ಕೆಲವೊಂದು ಐರನ್ ಆಗಿಲ್ಲ. ಬಟ್ ರೋಲಿಂಗ್ ಮೆಥಡಲ್ಲಿ ಈ ಥರ ಇಡೋದ್ರಿಂದ ಕಡಿಮೆ ಸ್ಪೇಸ್ ತೊಗೊಳುತ್ತೆ. ಹೀಗೆ ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಬ್ಯಾಗಿಂದ ಎಲ್ಲ ಸಾಮಾನುಗಳನ್ನು ತೆಗಿಯೋ ಬದಲು ಆ ಒಂದು ಪೌಚ್ನ ಮಾತ್ರ ತೆಗಿಯೋದಕ್ಕೆ ಕ್ಲಿಯರಾಗಿ ಐಡಿಯಾ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಸಪ್ರೇಟ್ ಪೌಚ್ ಅಂತ ಇಟ್ಟಾಗ ನಮಗೆ ಯಾವುದು ಬೇಕಾಗುತ್ತೋ ಅದನ್ನೇ ನಾವು ತೊಗೋತೀವಿ. ಅದೇ ಪೌಚ್ನ ಓಪನ್ ಮಾಡ್ತೀವಿ. ರ್ಯಾಂಡಮ್ ಆಗಿ ಇಡೀ ಸೂಟ್ ಕೇಸ್ನ ಕೆದರೋ ಅವಶ್ಯಕತೆ ಇಲ್ಲ, ಅಥವಾ ನೀಟಾಗಿ ಹಾಗೆ ಉಳಿಯೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರದ ತೆಳ್ಳಗಿರೋ ಕಾಟನ್ ಟವಲ್ಗಳನ್ನು ಟ್ರಾವೆಲ್ ಮಾಡಬೇಕಾದ್ರೆ ಉಪಯೋಗಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕೆಂದರೆ ದಪ್ಪ ಟರ್ಕಿ ಟವಲ್ಗಳು ನೋಡೋದಕ್ಕೆ ಫ್ಯಾನ್ಸಿಯಾಗಿರುತ್ತೆ, ಆದರೆ ಜಾಗನೂ ಜಾಸ್ತಿ ತೊಗೊಳುತ್ತೆ. ಹಾಗೆಯೇ ಒಣಗೋದಕ್ಕೂ ಲೇಟು, ನೀರು ಕೂಡ ಅಷ್ಟೊಂದೇನು ಹೀರೋದಿಲ್ಲ. ಆದರೆ ಈ ಥರ ಖಾದಿಲಿ ನಿಮಗೆ ಟವಲ್ಗಳು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀರು ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಒಣಗೋದು ಕೂಡ ತುಂಬ ಬೇಗ ಒಣಗುತ್ತೆ. ನೋಡೋದಕ್ಕೆ ಅಷ್ಟೇನು ಫ್ಯಾನ್ಸಿಯಾಗಿಲ್ಲ, ಖಂಡಿತ ಒಪ್ಕೋತೀನಿ. ಆದರೆ ಟ್ರಾವೆಲ್ ಮಾಡಬೇಕಾದ್ರೆ ಇಷ್ಟು ಚಿಕ್ಕದಾಗಿ ಕೂಡ ಇದನ್ನು ರೋಲ್ ಅಪ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈ ಥರದ ಟವಲ್ಗಳನ್ನ ಯೂಸ್ ಮಾಡೋದು ಒಳ್ಳೆಯದು. ಇದು ನಿಮಗೆ ಖಾದಿ ಭಂಡಾರಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು, ಅಥವಾ ಯಾವುದೇ ಕಾಟನ್ ಟವಲ್ ಆದರೂ ಪರವಾಗಿಲ್ಲ. ಬೇಸಿಕಲಿ ಏನಂದರೆ ತೆಳ್ಳಗಿರ್ಬೇಕಷ್ಟೇ. ರೋಲ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ನೀವು ನೋಡಿದಾಗೇನೆ ಎಷ್ಟೊಂದು ಬಟ್ಟೆಗಳ ಜೊತೆ ಕೂಡ ನನಗೆ 2 ಟವಲ್ನ ಇಡೋದಕ್ಕೆ ಸುಲಭವಾಗಾಯಿತು. ಆದರೆ ನನ್ನ ಉಳಿದ ಟೀ ಶರ್ಟ್ಗಳು, ಈ ಲೆಗಿಂಗ್ಸ್ ಇದೆಲ್ಲ ಏನಿತ್ತಲ್ಲ ಅದ್ರ ಜೊತೆ ಇಡ್ತಾಯಿದ್ದೀನಿ ಇನ್ನೊಂದು ಪೌಚ್ನಲ್ಲಿ. ಆಮೇಲೆ ಯಾವಾಗಲೂ ಅಷ್ಟೇ, ಏನು ತೊಗೊಂಡು ಹೋಗ್ತೀವಿ ಅಂತ ಲಿಸ್ಟ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಹೆಚ್ಚಾಗಿ ತೊಗೊಂಡೋಗೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಖಂಡಿತ ಲಿಸ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಈಗ ನನ್ನ ಈ 2 ಪೌಚ್ಗಳು ತಯಾರಾಗಿದೆ. ಹಾಗೆಯೇ ಈ ರೀತಿ ಆರ್ಗನೈಸರ್ ಜೊತೆ ಇನ್ನೂ ಪುಟ್ಟ ಪೌಚ್ಗಳು ಕೂಡ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಲಾಂಡ್ರಿ ಬ್ಯಾಗಾಗಿ ಉಪಯೋಗಿಸ್ಬೋದು, ಅಥವಾ ಇನ್ಯಾವ್ದಾರ ನಿಮ್ಮ ಏನಂತಾರೆ ಈ ಹೇರ್ ಟೂಲ್ಸ್ ಯಾವ್ದಾರು ಬಳಸಿದ್ರೆ ಅದನ್ನು ಇಟ್ಕೋಬೋದು, ಅಥವಾ ಟಾಯ್ಲೆಟರೀಸ್ ಇಟ್ಕೋಬೋದು. ಹೀಗೆ ಏನಾರು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಎಕ್ಸ್ಟ್ರಾ ತೊಗೊಂಡೋಗೋದನ್ನು ಮರಿಬೇಡಿ ಯಾವಾಗ ಟ್ರಾವೆಲ್ ಹೋದಾಗ್ಲೂ. ಯಾಕೆಂದರೆ ಎಕ್ಸ್ಟ್ರಾ ಒಂದು ಪೌಚ್ ಇಟ್ಕೊಂಡಾಗ ಅಕಸ್ಮಾತ್ ಯಾವ್ದಾರೋ ಬಟ್ಟೆ ಒದ್ದೆ ಆಗಿದೆ ಅಥವಾ ಒಗಿಬೇಕು, ತುಂಬ ಕೊಳೆ ಆಗಿದೆ ಅಂದಾಗ ಈ ಥರ ಲಾಂಡ್ರಿ ಪೌಚಲ್ಲಿ ಹಾಕಿಟ್ಕೊಂಡ್ರೆ
ಬೇರೆ ಕ್ಲೀನಾಗಿರೋ ಬಟ್ಟೆ ಜೊತೆ ಮಿಕ್ಸಪ್ ಕೂಡ ಆಗೋದಿಲ್ಲ. ಹಾಗೆ ಇಲ್ಲಿ 3 ಪೌಚ್ಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ನಾನು ಮೇಕಪ್ಗೆ ಸಂಬಂಧಪಟ್ಟಾಗಿ ಇಟ್ಕೊಂಡಿದ್ದೀನಿ, ಅಥವಾ ಏನು ನೀವು ರೆಡಿ ಆಗೋದಕ್ಕೆ ಪೌಡ್ರು, ಕ್ರೀಮು ಈ ಥರ ಏನು ಉಪಯೋಗಿಸ್ತಿರೋ ಬಾಚಣಿಗೆ ಈ ಥರದ್ದು ಸಾಮಾನನ್ನ ನೀವು ಒಂದು ಪೌಚಲ್ಲಿ ಇಟ್ಕೋಬೋದು. ಹಾಗೆ ನಾನು ಇನ್ನೊಂದು ಪೌಚಲ್ಲಿ ಸ್ಕಿನ್ ಕೇರ್ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ. ಹೇರ್ ಕೂಂಬು, ಆಮೇಲೆ ಕಾಟನ್ ಪ್ಯಾಡ್ಸ್ ಬೇಕಾದರೆ ಅದು, ಈ ಥರದ್ದನ್ನು ಒಂದು ಪೌಚಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ಕಿನ್ ಕೇರಿಗೆ, ಒಂದು ಮೇಕಪ್ಗೆ ಸಂಬಂಧಪಟ್ಟ ಹಾಗೆ 2 ಪೌಚನ್ನು ನಾನು ನಿಮಗೆ ತೋರಿಸ್ದೆ. ಇನ್ನೊಂದು ಪೌಚು ಟಾಯ್ಲೆಟರಿ ಪೌಚ್ ಅಂತ ಹೇಳ್ಬೋದು. ಅದರಲ್ಲಿ ಯಾವುದು ನಿಮ್ಮ ಬಳಸುವಂಥ ಶ್ಯಾಂಪೂ ಇರ್ಬೋದು, ಅಥವಾ ಬಾಡಿ ವಾಶು, ಟೂತ್ ಬ್ರಷು, ಟೂತ್ ಪೇಸ್ಟು ಈ ಥರದ್ದೆಲ್ಲ ಸಾಮಾನ್ಯವಾಗಿ ಬಳಸೋದು. ಯಾವಾಗಲೂ ಸ್ಯಾನಿಟೈಸರ್ ಕ್ಯಾರಿ ಮಾಡೋದು ಈಗ ತುಂಬ ಅಭ್ಯಾಸದಲ್ಲಿದೆ. ಆದರೆ ಹ್ಯಾಂಡ್ ವಾಶ್ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಹಾಗೆಯೇ ಯಾವ ಫೇಸ್ ವಾಶ್ ಉಪಯೋಗಿಸ್ತೀರಾ ಅಂತ ತುಂಬ ಜನ ನನ್ನ ಕೇಳ್ತಿರ್ತೀರ. ಇದು ಬಯೋಡರ್ಮಾದ್ದು, ಇದನ್ನು ಉಪಯೋಗಿಸ್ತೀನಿ. ಹಾಗೆ ಇನ್ನೊಂದು ಫಾರೆಸ್ಟ್ ಎಸೆನ್ಷಿಯಲ್ಸ್ನವ್ರದ್ದೊಂದು ಬರುತ್ತೆ, ಕೇಸರ್ ಫೇಸ್ ವಾಶ್ ಅಂಥೇಳಿ, ಅದು ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಬಳಸ್ತೀನಿ. ನಾನು ಆಮೇಲೆ ಪ್ಯಾಕ್ ಮಾಡಿಕೊಂಡೆ, ಅದನ್ನ ಇಲ್ಲಿ ಇಟ್ಕೊಂಡಿಲ್ಲ. ಇದು ಟಾಯ್ಲೆಟ್ರಿ ಪೌಚ್ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಹ್ಯಾಂಡ್ ವಾಶ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಕೈ ತೊಳ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸೋದಕ್ಕಿಂತ ಹ್ಯಾಂಡ್ ವಾಶ್ ಉಪಯೋಗಿಸೋದು ಬೆಟರು ಅಂತ ನನಗನ್ಸುತ್ತೆ. ಅದು ಎಸ್ಪೆಷಲಿ ಮಕ್ಕಳಿಗೆ ಗಲೀಜಾಗಿರೋ ಕೈಯಲ್ಲೇ ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಹ್ಯಾಂಡ್ ವಾಶನ್ನು ಉಪಯೋಗಿಸಿ ನಂತರ ಬೇಕನ್ಸಿದ್ರೆ ಸ್ಯಾನಿಟೈಸರ್ನ ಉಪಯೋಗಿಸ್ಬೋದು. ಹಾಗೆಯೇ ಈ ಶ್ಯಾಂಪೂನ ನಾನು ಇವಾಗ ಸದ್ಯಕ್ಕೆ ಬಳಸ್ತಾ ಇದ್ದೀನಿ, ಟ್ರಾವೆಲ್ ಪರ್ಪಸಿಗೆ ಮಾತ್ರ. ಅದರ್ವೈಸ್ ನಾನು ಶ್ಯಾಂಪೂ ಬಳಸೋದಿಲ್ಲ. ಇದು ಬಾಡಿ ಶಾಪ್ನವ್ರದ್ದು ಬನಾನಾ ಅಂಥೇಳಿ, ಚೆನ್ನಾಗಿದೆ. ಇದು ಕೂಡ ನಾರ್ಮಲ್ ಟು ಡ್ರೈ ಹೇರಿಗೆ ಒಳ್ಳೆಯದಾಗಿದೆ. ಹಾಗೆಯೇ ವೆಟ್ ವೈಪ್ಸ್ ಒಂದು ಯಾವಾಗಲೂ ಇಟ್ಕೋಬೇಕಾಗತ್ತೆ. ಯಾರೇ ಟ್ರಾವೆಲ್ ಮಾಡಬೇಕಾದ್ರೂ ವೆಟ್ ವೈಪ್ಸ್ ಇಟ್ಕೊಂಡ್ರೆ ತಕ್ಷಣ ಏನೋ ಒಂದು ಒರೆಸೋದಕ್ಕೆ ಏನೋ ಒಂದು ಸಂದರ್ಭ ಬರುತ್ತೆ, ಆವಾಗ ಯೂಸ್ ಆಗುತ್ತೆ, ಎಮರ್ಜೆನ್ಸಿಗೆ ಅಂತಲೇ ಹೇಳ್ಬೋದು. ಈ ಬ್ಯಾಗಲ್ಲಿ ನಾನು ನನಗೆ ಏನು ಲ್ಯಾಪ್ಟಾಪು, ಕ್ಯಾಮ್ರಾ ಇದೆಲ್ಲ ಏನಿದೆಯಲ್ಲ ಅದನ್ನು ಇಟ್ಕೋತಾ ಇದ್ದೀನಿ. ಸೊ ಇವಾಗ ಈ 3 ಪೌಚು ಹಾಗೆ 2 ಇನ್ನು ಟ್ರಾವೆಲ್ ಆರ್ಗನೈಸರು, 3 ಟ್ರಾವೆಲ್ ಆರ್ಗನೈಸರ್ನ ಇಟ್ಕೊಂಡಿದ್ದೀನಿ. ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಬಟ್ಟೆಗಳನ್ನು ನಾನು ಈ ಥರ ಪೌಚ್ಗಳಲ್ಲಿ ಇಡ್ತಿಲ್ಲ, ಅದು ಬೇಕಾಗತ್ತೆ ನನಗೆ. ಯಾಕೆಂದರೆ ಎಲ್ಲದೂ ಕೂಡ ನನ್ನ ಹತ್ರ ಇಡೋಷ್ಟು ಪೌಚ್ ಇರಲಿಲ್ಲ. ಈಗ ಕೆಲವೊಬ್ಬರು ನಿಮ್ಮಲ್ಲೂ ಕೂಡ ಅವ್ರಿಗೂ ಪ್ರಶ್ನೆ ಬಂದಿರುತ್ತೆ, ಎಲ್ಲದೂ ಕೂಡ ಈ ಥರ ಟ್ರಾವೆಲ್ ಆರ್ಗನೈಸರಲ್ಲಿ ಇಡೋಕ್ಕಾಗದಿದ್ದಾಗ ಹೇಗೆ ಪ್ಯಾಕ್ ಮಾಡೋದು ಅಂಥೇಳಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಈ ರೀತಿ 3 ಪೌಚು, ಹಾಗೆಯೇ ಈ 3 ಟ್ರಾವೆಲ್ ಆರ್ಗನೈಸರಲ್ಲಿ ಇಂಪಾರ್ಟೆಂಟಾಗಿ ಅಂದರೆ ಏನು ನಾನು ಕ್ಯಾಟಗರೈಸ್ ಮಾಡ್ಕೊಂಡಿದ್ನಲ್ಲ, ಡೇ ವೇರ್ ಇರ್ಬೋದು, ಅಥವಾ ನೈಟ್ ವೇರು, ಅಥವಾ ಅಂಡರ್ ಗಾರ್ಮೆಂಟ್ಸು, ಈ ಥರ ಮಾಡಿಟ್ಕೊಂಡಿದ್ದೀನಿ. ಎಕ್ಸ್ಟ್ರಾಸ್ನ ನಾನು ಸೂಟ್ ಕೇಸಿನ ಕೆಳಭಾಗದಲ್ಲಿ ಹಾಕೋತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಪ್ಯಾಕ್ ಮಾಡಿದೆ ಅಂಥೇಳಿ. ಅಕಸ್ಮಾತ್ ಈ ಥರ ಟ್ರಾವೆಲ್ ಆರ್ಗನೈಸರ್ಸ್ ಇಲ್ಲ ಅಂದರೆ ನೀವು ಕವರ್ಗಳನ್ನು ಉಪಯೋಗಿಸ್ಬೋದು. ಈ ತೆಳ್ಳಗಿರೋಂಥ ಕವರ್ಗಳನ್ನು ಉಪಯೋಗಿಸಿದಾಗ ಅದು ಕೂಡ ಇದೇ ರೀತಿ ಆರ್ಗನೈಸ್ ಮಾಡಿಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಎಕ್ಸ್ಟ್ರಾ ಕ್ಲಾತ್ಸ್ ಏನಿದೆಯಲ್ಲ ಅದನ್ನು ಕೆಳಭಾಗದಲ್ಲಿ ನಾನು ನೀಟಾಗಿ ಟೈಟಾಗಿ ರೋಲ್ ಮಾಡಿ ಅರೇಂಜ್ ಮಾಡಿದ್ದು ನೀವು ನೋಡಿದ್ರಿ. ನಂತರ ಅದ್ರ ಮೇಲೆ ನಾನು ನನ್ನ ಆರ್ಗನೈಸರ್ಸ್ನ ಇಡ್ತಾ ಇದ್ದೀನಿ. ಸೂಟ್ ಕೇಸಲ್ಲಿ ಹಿಡಿಸ್ತಾ ಇತ್ತು, ಏನು ಟೈಟಾಗಿ ಏನಿರಲಿಲ್ಲ, ಆರಾಮಾಗಿ ಕ್ಲೋಸ್ ಆಗ್ತಿತ್ತು ಸೂಟ್ ಕೇಸ್ ಕೂಡ. ಯಾಕೆಂದರೆ ಯಾವುದೇ ಬಟ್ಟೆಗಳು ಹೊರಗೆ ಬರ್ತಿಲ್ಲ, ಲೂಸಾಗಿ ಅಂದರೆ ಆರ್ಗನೈಸರಲ್ಲಿ ಇಲ್ಲದೇ ಇರೋವಂಥ ಬಟ್ಟೆಗಳನ್ನು ನಾನು ತಳದಲ್ಲಿ ಹಾಕಿರೋದ್ರಿಂದ ಈ ಜಿಪ್ಪಿಗೆ ಬಟ್ಟೆ ಸಿಕ್ಕಾಕೊಳ್ಳೋದು ಈ ಥರದ ಸಂದರ್ಭ ಬರ್ತಿಲ್ಲ. ಕ್ಲೀನಾಗಿ ಇವಾಗ ಪ್ಯಾಕ್ ಆಗಿದೆ, ನನ್ನ ಬ್ಯಾಗ್ ರೆಡಿಯಾಗಿದೆ. ಉಳಿದಿದ್ದು ಮೇಕಪ್ಪಿಗೆ ಪೌಚು ಅಥವಾ ಏನು ಟಾಯ್ಲೆಟ್ರಿ ಪೌಚ್ ಎಲ್ಲ ಇತ್ತಲ್ಲ ಅದನ್ನು ನಾನು ಇನ್ನೊಂದು ಬ್ಯಾಗಲ್ಲಿ ಇಟ್ಕೋತೀನಿ. ಹಿಂಗೆ ಮಾಡ್ಬೇಕಾದ್ರೆ ಈ 3 ಪಾಯಿಂಟ್ಗಳನ್ನು ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ಏನೆಲ್ಲ ಸಾಮಾನು ಬೇಕು ಅಂತ ಲಿಸ್ಟ್ ಮಾಡ್ಕೋಬೇಕು. ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಒಂದು ಕಡೆ ಅರೇಂಜ್ ಮಾಡ್ಕೊಳ್ಳೋದು. ಹಾಗೆ ಮೂರನೇದಾಗಿ ಅದನ್ನು ಬೈಫರ್ಕೇಟ್ ಮಾಡಿ ಟ್ರಾವೆಲ್ ಆರ್ಗನೈಸರ್ಸಲ್ಲಿ ಅಥವಾ ಪಾಲಿಥೀನ್ ಕವರ್ಗಳಲ್ಲಿ ಅಥವಾ ಇನ್ಯಾವುದೇ ರೀತಿಯ ಬಟ್ಟೆ ಬ್ಯಾಗ್ಗಳಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದು. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಟ್ರಾವೆಲ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಾಗೆಯೇ ಬೇಕಾಗಿರೋದನ್ನು ಮಾತ್ರ ತೆಗೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ, ನೀಟಾಗಿ ಕೂಡ ಕಾಣುತ್ತೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ಮೈಸೂರಲ್ಲಿ ನಮ್ಮ ಮನೇಲಿ ಉಯ್ಯಾಲೆ ಇದೆ. ಸೊ ಬೆಂಗಳೂರಿಂದ ಮೈಸೂರಿಗೆ ಬಂದಮೇಲೆ ಮನೆಗೆ ಬಂದ್ವಿ. ನಮ್ಮ ಅಣ್ಣ ಬಂದಿದ್ದರು ಕರ್ಕೊಂಬರೋಕ್ಕೆ. ನಮ್ಮಮ್ಮ ನಮ್ಮ ಅಣ್ಣನ ಜೊತೆ ಮನೆಗೆ ಬಂದಿದ್ದಾಯಿತು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಂತರ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ಸೊ ಹಾಗೆಯೇ ಈ ವ್ಲಾಗ್ನೂ ಕೂಡ ಮುಗಿಸೋ ಸಮಯ ಬಂದಿದೆ. ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ರೀತಿ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ನ ಉಪಯೋಗಿಸ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೆ ಇಷ್ಟ ಆಯಿತಾ ಅದನ್ನು ಕೂಡ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆಯೇ ನೀವು ಯಾವ ರೀತಿ ಪ್ಯಾಕ್ ಮಾಡ್ತೀರಾ, ಇನ್ನೂ ಬೆಟರ್ ಆಗಿರೋಂಥ ಆಪ್ಷನ್ ನಿಮ್ಮ ಹತ್ರ ಇದೆಯಾ, ಖಂಡಿತ ಅದನ್ನು ಕೂಡ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹೋಗಿ ಬರ್ತೀನಿ. ಧನ್ಯವಾದಗಳು.